ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದೇನೆ 4.8 ಕಿಲೋಮೀಟ್ರ್ 4.8 ಕಿಲೋಮೀಟ್ರ್ ಆಗಿ 269 ಕ್ಯಾಲ್ರಿ ಆಗೈತಿ. 1 hour 14 minutes ಆಯಿತು. ಸೈಕ್ಲಿಂಗ್ ಮುಗಿಸ್ಕೊಂಡು ಬಂದೆ ನೋಡ್ರಿ. ಇದು 55 minutes ಆಗೈತಿ. 656 ಕ್ಯಾಲ್ರಿ ಆಗೈತಿ. ಆಮೇಲೆ ಇವತ್ತು ನನ್ನ ಮಗಳಿಗೆ ನ್ಯೂಟ್ರಿಡೀಲ್ ಒಳಗೆ ಪಾಲಕದ ಯಾವುದಾರೆ ಮಾಡ್ಬೇಕಂತಿತ್ತು. ಪಾಲಕ್ ಚಪಾತಿ ಮಾಡಿಬಿಡ್ತೇನೆ, ಯಾಕಂದ್ರೆ ಮತ್ತು ಪಾಲಕ್ ಬಜ್ಜಿ ಅದು ಅಂದ್ರೆ ಆಯಿಲ್ ಇರ್ತೈತಿ, ನಾವು ತಿನ್ನೋದಾಗ್ತೈತಿ. ಸೊ ಇದಿಷ್ಟು ನನ್ನ ಮಾರ್ನಿಂಗ್ ರೂಟೀನ್. ವಾಕಿಂಗು ಸೈಕ್ಲಿಂಗು ಎರಡು ಮುಗಿಸ್ಕೊಂಡು ಬಂದೆ. ಇನ್ನು ಮನೆಗೆ ಹೋಗಿ ಮಗಳಿಗೆ ಸ್ವಲ್ಪ ಸ್ಕೂಲ್ದು ಆಲ್ಮೋಸ್ಟ್ ರೆಡಿ ಆಗಿರ್ತದೆ. ಮತ್ತು ಇನ್ನೊಂದು ಸತಿ ಎಲ್ಲ ಬ್ಯಾಗಿಗೆ ಚೆಕ್ ಮಾಡಿ ಯಾಕೆಂದು ಸ್ಕೂಲ್ಗೆ ಆದರೆ ನಾನು ಡ್ರಾಪ್ ಮಾಡ್ತೀನಿ, ಇಲ್ಲ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡಿಬಿಡ್ತಾರೆ. ಮತ್ತು ನಾನು ವಾಕಿಂಗ್ ಅದು ಎಲ್ಲ ಮುಗಿಸ್ಕೊಂಡು ಬಂದೇನೆ. ವಾಕಿಂಗ ಸೈಕ್ಲಿಂಗ ಮಗಳು ಸ್ಕೂಲಿಗೆ ಕಳಿಸಿದೆ. ಆಕೆ ಜಸ್ಟ್ ನ್ಯೂಟ್ರಿಡೀಲ್ ಒಳಗೆ ಪಾಲಕ್ ಐತಿ, ಸೊ ಪಾಲಕ್ ಚಪಾತಿ ಮಾಡಬೇಕು ಇವತ್ತು. ಆಮೇಲೆ ದೋಸೆ ಚಟ್ನಿ ಮಾಡಬೇಕು ನಾಷ್ಟಕ್ಕೆ. ನನಗೆ ಇದು ಧೂಪ ಭಾಳ ಇಷ್ಟ. ಅವು ಇದ್ರೂ ಬರ್ತಾವಲ್ಲ ಅಂದರೆ ಜಸ್ಟ್ ಈ ಥರ ಬ್ಲ್ಯಾಕ್ ಇರ್ತಾವಲ್ಲ, ಅಂಥದ್ರಕ್ಕಿಂತ ಇದು ಚಲೋ ಇದು ಇರ್ತೈತೆ, ಒಳಗೆ ರಿಯಲ್ ಸಾಂಬ್ರಾಣಿನೇ ಇರ್ತೈತಿದೆ. ಸೊ ಅದಕ್ಕೆ ನಾನು ಇದು ಹಚ್ತೀನಿ. ನನಗೆ ಯಾವಾಗೂ ಒಂದು ಸ್ವಲ್ಪ ಶಾಂತಿ, ಬೈಬಲ್ ಓದುವಾಗಾಯಿತು, ಜಳಕ ಆದಮೇಲೆ ಯಾವಾಗೂ ನಾನು ಆದಷ್ಟು ಇವು ಊದಿನ ಕಡ್ಡಿ ಇಲ್ಲ ಧೂಪ ಕಂಪಲ್ಸರಿ ಹಚ್ತೇನೆ ನಾನು. ಸೈಡಿಗೆ ಒಂದು ಸ್ವಲ್ಪ ಹಿಂಗೆ ಹಚ್ಚಿದ್ರೆ ಸಾಕು, ಚೆನ್ನಾಗಿ ಇದು ಬರ್ತೈತಿ. ಸೊ ಇದನ್ನು ಒಂದು ಸೈಡ್ ಇಟ್ಟು ನಾನು ನಾಷ್ಟ ಎಲ್ಲ ಮಾಡ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ ಪುಟಾಣಿ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಇದ್ರ ಪುದೀನ ಮತ್ತು ಕೊತ್ತಂಬರಿ ಎರಡು ಐತಿ. ಇಲ್ಲಿ ದೋಸೆ ಹಿಟ್ಟು ರೆಡಿ ಮಾಡಿಟ್ಕೊಂಡೇನೆ, ಹಂಚ್ಕಾಯಿ ಹಾಕಿರಬೇಕು. ಕಟ್ ಅಂತ ಇದು ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ. ಮೆಣ್ಸಿನ್ಕಾಯಿ ಹಾಕಿದ ಮೆಣ್ಸಿನ್ಕಾಯಿ ಹಾಕ್ತೀನಿ. ಇದು ಹಂಚೊಳಗೆ ಒಂದು ಸ್ವಲ್ಪ ಚಟ್ನಿ ಒಗ್ಗರಣೆ ಕೊಟ್ಬಿಡ್ತೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಮಿಕ್ಸರ್ಗೆ ಹಾಕೊಂಡು ಬಂದಿರೋ ಚಟ್ನಿ ಐತಿ. ಒಂದು ಸ್ವಲ್ಪ ಹಿಂಗೆ ಹಾಕಿದೆ, ಸ್ವಲ್ಪ ಅರಿಶಿನ ಪುಡಿ, ಈ ಒಗ್ಗರಣೆ ಇದಕ್ಕೆ ಹಾಕೀನಿ. ಈಗ ದೋಸೆ ಹಾಕ್ತೀನಿ. ಇದನ್ನೇನು ಮತ್ತು ನಾನು ನೀರು ಗೋಜು ಕ್ಲೀನ್ ಮಾಡಲ್ಲ, ಯಾಕಂದ್ರೆ ಎಷ್ಟೊಕ್ಕೂ ಎಣ್ಣೆ ಐತಿ. ಇದು ಉಪ್ಪು ಹಾಕಿ ಕಲಸಿಟ್ಟೇನೆ. ಒಂದು ಸ್ವಲ್ಪ ನೀರು ಹಾಕ್ತೀನಿ. ಕೆಳಗೆ ಎಣ್ಣೆ ಹೆಚ್ಚಂದ್ರೆ ಭಾಳ ಬೇಗ ಮಾಡೋಕ್ಕೆ ಹೋಗಂಗಿಲ್ಲ.
ಆಮೇಲೆ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ದಪ್ಪನೇ ಇಷ್ಟ. ಸೆಟ್ ದೋಸೆ ಆಗತ್ತೆ ಮಾಡತ್ತೀನಿ. ಚಲೋ ತಂದು ಮಿಕ್ಸ್ ಮಾಡ್ತೇನೆ. ಅಲ್ಲೇ ಇಡು, ಮಾತ್ನಾಗ ಇಲ್ಕಂಡು ಇಲ್ಲೇ ಹೋಗ್ದಿ ಡಾಲೆ, ಕಾಲಾಗದು ಸಿಕ್ ಬಿದ್ರೆ ತೆಗಿ ಹೋಗ. ಬ್ಯಾಡ ಮಾ, ಇಲ್ಲಿ ತರಬೇಡ, ಅದು ಹೇಳೇನಿಲ್ಲ. ಸ್ವಲ್ಪ ಅರ್ಶಿನ ಹಾಕ್ತಿತ್ತಲ್ಲ, ಅದಕ್ಕೆ ಹಿಂಗಾಗೈತಿ. ಇದು ಎಕ್ದಮ್ ಸಾಫ್ಟ್ ಇರ್ತೈತಿ. ಇದನ್ನು ನಾಷ್ಟ ಕೊಟ್ಬಿಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ಹಾಕಿ ಹೋಗ್ಬಿಡ್ತೇನೆ. ಒಣ ಆಗೈತಲ್ಲ, ಸ್ವಲ್ಪ ಕರಂಕುರು ಮಾಡ್ಬೋದು. ನನ್ನ ಮಂದಿ ಡಾಲಿಗೆ ಕರಂಕುರು ಇಷ್ಟ. ತೆಗೆದಿಟ್ಟೇನು ಗಪ್ ಚೈನ. ಡಾಲಿ ಡ್ಯಾಡಿ ಕೊಡ್ತೀಯ ನಾಷ್ಟ? ಡ್ಯಾಡಿ ಕೊಡ್ತೀಯ? ಗಟ್ಟಿ ಹಿಡ್ಕೊ. ಕೂಡ ನಾ ತೊಗೊಂಬರ್ತೀನಿ. ಡಾಲ ನಿಂಗೆ ಸಪ್ರೇಟ್ ಪ್ಲೇಟ್ ಬೇಡಲ್ಲ, ಯಾವ್ದ್ರಾಗ ಇನ್ನೊಂದು ದೋಸೆ ಕೊಡ್ಲಾ? ಸಪ್ರೇಟ್ ಬೇಕಾ? ಹಾಂ, ಡಾಲು ನಿಂದ ಗರಂ ಕುರ್ಮ ಇದು ಮಾಡಿ ಡ್ಯಾಡಿ ತಿಂತೈತೆ. ಇಲ್ಲಿ ಕೆಲಸ ಮಾಡತ್ತೇನೋ, ನನ್ನ ಕೈ ಖಾಲಿ ಇಲ್ಲ. ಇನ್ನ ತೆಗಿಯಾಕತ್ತೇನು ಗಪ್ಪ ಹಂಚು. ನಮ್ಮ ಮನೆಯೊಳಗೆ ಹೆಂಗಂದ್ರೆ ಎಲ್ಲರೂ ಕೂತಿರ್ತಾರೆ, ಕೆಲಸ ಮಾಡೋರಿಗೆ ಹೇಳ್ಕೋತ ಕೊಡ್ತಾರೆ, ಅದು ಮಾಡೋದು ಇದು ಮಾಡೋದು. ಕುಂತಲ್ಲಿ ಹೋಗು ನಾಷ್ಟ ಕೊಟ್ಟೇನೆ. ಟಿ ವಿ ಹಚ್ಬೇಕು, ಏನು ರಿಮೋಟ್ ಕೊಡೋಕೆ ಹೋಗಿ ಕರೀತಾರೆ. ಒಂದು ಸೈಡ್ ದೋಸೆ ಮಾಡತ್ತೇನೆ ಸಣ್ಣದ.
ಎಕ್ಸಸ್ ಏನು ಮಾಡಿಲ್ಪ. ಇವರೆಲ್ಲರಿಗೂ ಕೊಟ್ಟ ಮೇಲೆ ನಾನು ನಾಷ್ಟ ಮಾಡತ್ತೇನೆ. ನನಗೆ ಮೀಡಿಯಮ್ ದೋಸೆ, ಭಾಳ ದಪ್ಪ ಎಲ್ಲ ಭಾಳ ತಿಳಿಯೋಲ್ಲ, ಈ ಥರ ದೋಸೆ ಇಷ್ಟ. ಚಟ್ನಿ ಇಟ್ಕೊಂತಿಲ್ಲ ಎಲ್ಲ ಚಲೋನ. ಭಾಳ ಚಲೋ ಮಸ್ತ್ ಆಗೈತದ. ನನ್ನ ಮಗಳು ಹೇಳತ್ತಾಳ ಮಸ್ತ್ ಆಗೈತೆ ಚಟ್ನಿ ಅಂತ. ಇವತ್ತು ನ್ಯೂಟ್ರಿ ಡೀಲ್ ಒಳಗೆ ಸ್ಕೂಲ್ದಾಗ ಪಾಲಕದ್ದು ಹೇಳ್ಯಾರ, ಅದಕ್ಕೆ ವಾಕಿಂಗ್ ಹೋದಾಗ ಪಾಲಕ್ ತಂದಿದ್ದೆ. ಒಂದು 4 ಹಸಿ ಮೆಣಸಿನ್ಕಾಯಿ ಹಾಕ್ತೇನೆ, ಮಿಕ್ಸರ್ಗೆ ಹಾಕ್ತೇನೆ ಇವೆಲ್ಲ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಇನ್ನೂ ಒಂದು 2 ಮಿನಿಟ್ಸ್ ಪುದೀನ. ಇದು ಪಾಲಕ್ ಎಲ್ಲ ಸೋಸಿ ಇಟ್ಕೊಂಡೇನೆ. ಇದನ್ನು ಬಿಸಿ ಬಿಸಿ ನೀರೊಳಗೆ ಹಾಕಾಕ್ತೇನೆ. ಇದು ಸೇಮ್ ಪೂರಿನೂ ಮಾಡ್ಬೋದು, ಚಪಾತಿನೂ ಮಾಡ್ಬೋದು. ನಾನು ಚಪಾತಿ ಮಾಡತ್ತೀನಿ. ಆಮೇಲೆ ಇದಕ್ಕೆ ಮತ್ತು ಚಪಾತಿ ಒಳಗೆ ಸೈಡ್ಗೆ ಏನೂ ಬೇಕಾಗಿಲ್ಲ, ಒಂದು ಸ್ವಲ್ಪ ಮೊಸರು ಉಪ್ಪಿನಕಾಯಿ ಇದ್ದರೆ ಸಾಕು. ಇದು ನೋಡೋಕೆ ಹಿಂಗೆ ಜಾಸ್ತಿ ಅನಿಸ್ತೈತಿ. ಒಂದು ಸತಿ ಬಿಸಿ ನೀರು ಕುದ್ಮೇಲೆ ಅಗದಿ ಕಡಿಮೆ ಆಗ್ತೈತಿ. ಪಾಲಕ್ ಒಳಗೆ ಐರನ್ ಕಂಟೆಂಟ್ ಭಾಳ ಇರ್ತೈತಿ. ಒಂದು ಸ್ಪೂನಷ್ಟು ಅಜ್ವಾನ ಹಾಕಾಕ್ತೇನೆ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಾಕ್ತೇನೆ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಾಕ್ತೇನೆ. ಒಂದು ಸ್ವಲ್ಪ ಮೆಂತ್ಯ ಪೌಡ್ರ್ ಹಾಕ್ತೇನೆ. ಒಂದು ಸ್ವಲ್ಪ ಹಿಂಗೆ ಹಾಕ್ತೇನೆ. ಉಪ್ಪು ಒಂದು ಸ್ವಲ್ಪ ಹಾಕ್ತೇನೆ. ಉಪ್ಪು ಹಾಕ್ತೇನೆ. ಇದು ಒಂದು 2 ನಿಮಿಷ ಕುದಿಯೋಷ್ಟೊತ್ತಿಗೆ ನಾವು ಸ್ವಲ್ಪ ಹಿಟ್ಟು ಸಾಂಗಿ ಹಾಕ್ಕೊಂಡು ಇಟ್ಕೊತೀವಿ. ಈಗ ಇದನ್ನು ಬಸ್ಕೊಂಡು ಸ್ವಲ್ಪ ಆರಿಸಿ ಇಟ್ಟಿರ್ತೇನೆ. ಇವೆಲ್ಲನೂ ಮಿಕ್ಸರ್ಗೆ ಹಾಕೋತೇನೆ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋತೇನೆ. ಇದಕ್ಕೊಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದೆ. ಇದು ಮಿಕ್ಸರ್ಗೆ ಹಾಕೊಂಡ್ಮೇಲೆ ಹಿಂಗಾಗೈತಿ. ಇದನ್ನು ಚೆನ್ನಾಗಿ ಕಲಿಸ್ತೀನಿ. ಫಸ್ಟ್ ನೀರು ಹಾಕೋದು ಬೇಡ, ಇದು ಎಷ್ಟು ಹಿಟ್ಟು ಇಟ್ಕೊತೈತಿ ಅಷ್ಟು ಕಲಸಿ ಆಮೇಲೆ ಇದು ಮಾಡಿ. ಇದನ್ನು ಚಪಾತಿ ಗಟ್ಟೆ ನಾದಿ ಒಂದು 10-15 ನಿಮಿಷ ನೆನೆ ಇಟ್ಟು ನಾರ್ಮಲ್ ಚಪಾತಿ ಏನು ಲಟ್ಟಿಸ್ತೇವಲ್ಲ ಹಂಗೆ ಲಟ್ಟಿಸಿ ಸುಡಬೇಕು. ಹಿಂಗೆ ಎಣ್ಣೆ ಹಚ್ಚಿ 4 ಮಡಚಿ ಇದನ್ನು ಸ್ವಲ್ಪ ದಪ್ಪನ ಲಟ್ಟಿಸ್ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತೀನಿ. ಸೇಮ್ ಇದು ಪೂರಿನೂ ಮಾಡ್ಬೋದು, ಸ್ವಲ್ಪ ಆಲೂ ಬೇಕಂತ ಮಿಕ್ಸ್ ಮಾಡ್ಕೋಬೋದು.
ಇದನ್ನು ಕಟ್ ಮಾಡಿಬಿಡ್ತೇನೆ ಇಲ್ಲೇ, ಅಂದರೆ ಒಳಗೆ ಚಲೋ ತಂಗಿ ಬೇಯ್ತೈತಿ. ಲಂಚ್ ಬಾಕ್ಸ್ ಹಾಕಾಗ್ತೇನೆ ನನ್ನ ಮಗಳಿಗೆ. ಒಂದಿಷ್ಟು ಪಿಕಲ್, ಒಂದಿಷ್ಟು ಮೊಸರು, ತೋರಿ ಡ್ಯಾಡಿ ಎಲ್ಲತ್ತ, ಡ್ಯಾಡಿ ಎಲ್ಲತ್ತ, ಡ್ಯಾಡಿ ಎಲ್ಲತ್ತ. ಹಾಂ ಇಟ್ಟೆ ನೋಡು, ಇಟ್ಟೆ ನೋಡು ಬಾಕ್ಸ್. ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಒಂದು ಸ್ವಲ್ಪ ಸಂಗಟಿ ಮಾಡ್ಕೊಂಡೇನು ಮಲ್ಟಿಗ್ರೇನ್ದ. ಆಮೇಲೆ ಇದು ಪಪ್ಪಾಯ ಐತಿ ಮತ್ತು ಒಂದು ಸ್ವಲ್ಪ ಕ್ಯಾರೆಟ್ ಅದಾವೆ. ಒಂದು ಕ್ಯಾರೆಟ ಒಂದು ಹಾಫ್ ಅಷ್ಟು ಪಪ್ಪಾಯ ಐತಿ. ಸ್ವಲ್ಪ ಇಲ್ಲಿ ತಂಪು ಇದ್ದದಕ್ಕೆ ನಾನು ಸೌತೆಕಾಯಿ ತಂದಿಲ್ಲ. ಇಲ್ಲ ಅಂದರೆ ಸಲಾಡು ಯೂಸ್ವಲಿ ನಾನು ಸೌತೆಕಾಯಿ ಆ್ಯಡ್ ಮಾಡ್ತೇನೆ. ಇದೇ ಫ್ರೂಟ್ಸ್ ಮತ್ತು ಕ್ಯಾರೆಟ್ ತಿಂದಲ್ಲ. ಈಗ ಇದು ಮಲ್ಟಿಗ್ರೇನ್ದು ಸಂಗಟಿ ಮಾಡ್ಕೊಂಡೇನೆ ಇದನ್ನು ಕೂಡ ಇರ್ತೇನೆ. ಇದನ್ನು ಕುಡಿದ್ರೆ ಮತ್ತೊಂದು ಸ್ವಲ್ಪ ಕೆಲಸ ಅದಾವು. ಫ್ರೂಟ ಮತ್ತು ಕ್ಯಾರೆಟ್ ತಿಂದ ಮತ್ತು ಒಂದು 15-20 ಮಿನಿಟ್ಸ್ ಗ್ಯಾಪ್ ಇಟ್ಟ ಮೇಲೆ ಇದನ್ನು ಕುಡಿಯತ್ತೇನೆ. ನಾ ಮಾಡ್ಕೊಂಡೆ ಅಂದರೆ ಒಂದು ಸಣ್ಣ ಕಪ್ಪಷ್ಟು ಹಿಟ್ಟಲ್ಲೇ ಮಾಡ್ಕೊತೇನೆ. ಅಜ್ವಾನ, ಜೀರಿಗೆ, ಉಪ್ಪು, ಒಂದು ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರು ಹಾಕಿ ನೀರು ಹಾಕಿ ಕಲಸಿ ಇದು ಮಾಡ್ಕೊತೇನೆ. ಆಮೇಲೆ ಇದನ್ನು ನಾನು ಒಂದು ಸತಿ ಮಾಡ್ಕೊಂಡೆ ಅಂದರೆ 2ರಿಂದ 3 ಗ್ಲಾಸ್ ಮಾಡ್ಕೊಂಡಿರ್ತೀನಿ. ಅಂದರೆ ನಿಯರ್ಲಿ ಒಂದು ಚರ್ಗಿ ಅಷ್ಟು ಆಗ್ತೈತಿ. ಎಟ್ ಎ ಟೈಮ್ ಕುಡಿಯೋಕ್ಕಾಗಲ್ಲ. 1 hour 2 hour ಗ್ಯಾಪ್ ಇಟ್ಬಿಟ್ಟು ಕುಡಿಬೇಕು. ಲೈಟ್ ಆಗಿರ್ತೈತಿ, ಬಟ್ ಎನರ್ಜಿ ಚಲೋ ಕೊಡ್ತೈತಿ. ಆಮೇಲೆ ಹೆವಿ ಅನ್ಸಂಗಿಲ್ಲ, ಆರಾಮ ಅನ್ನಿಸ್ತೈತಿ. ಬಿಲ್ಕುಲ್ ಆಯಿಲ್ ಇರೋಲ್ಲ, ಏನಿರಲ್ಲ. ಬೇಕಾದ್ರೆ ಮ್ಯಾಲೆ ವೆಜಿಟೇಬಲ್ಸ್ ಇದು ಹಾಕೊಂಡು ಇದು ಮಾಡ್ಬೋದು.